ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಮಾತು ಕೊಟ್ಟಿದ್ರು ಕೊನೆ ತನಕ ಕೈ ಬಿಡಲ್ಲ ಅಂತ. ಪ್ರಾಮಿಸ್ ಮಾಡಿದ್ರು ನಿನ್ನ 100% ಲವ್ ಮಾಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನಾನು ಕೈ ಬಿಡಲ್ಲ ಅಂತ. ಅದು ಸುಳ್ಳ ನಿಜಾನ? ಇವತ್ತಿನ ವಿಡಿಯೋದಲ್ಲಿ 100% ಕ್ಲಾರಿಟಿ ಕೊಡ್ತೀನಿ. ಐ ಥಿಂಕ್ ಇದಕ್ಕಿಂತ ಬೆಟರ್ ದೆನ್ ಕ್ಲಾರಿಟಿ ಇರ್ತಕ್ಕಂಥ ಒಂದು ವಿಡಿಯೋ ನಿಮಗೆ ಕನ್ನಡದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ವಿಚಾರವಾಗಿ ಅಷ್ಟು ಕ್ಲಾರಿಟಿ ಆಗಿ ಅಂಡ್ ಡೀಟೇಲ್ಸ್ ಆಗಿ ಅರ್ಥ ಮಾಡಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ, ಇಲ್ಲ ದೇವರಣಿಗೂ ಅರ್ಥ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಐ ಥಿಂಕ್ ಕೊನೆ ತನಕ ನೋಡ್ತೀರಾ ಅಂತ ಅನ್ಕೋತೀನಿ. ನಿಮ್ಮ ಏನ್ ಕನ್ಫ್ಯೂಷನ್ಸ್ ಇದೆ, ಎಷ್ಟೋ ಜನರಿಗೆ ಚೀಟಿಂಗ್, ಎಷ್ಟೋ ಅನ್ನೋಕಿನ್ನ 99% ಇವತ್ತು ಚೀಟಿಂಗ್ ಆಗ್ತಿರೋ, ಸಂಬಂಧಕ್ಕೆ ಬೆಲೆನೇ ಇಲ್ಲ, ವ್ಯಾಲ್ಯೂನೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಸೊ ಏನ್ ನಿಜ ಏನ್ ಸುಳ್ಳು ನೋಡೋಕಿನ ಮುಂಚೆ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಕೊನೆ ತನಕ ನೋಡಿ. ನೋಡಿದ್ಮೇಲೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋದನ್ನ ಮರಿಲೇಬೇಡಿ, ತುಂಬಾ ಮುಖ್ಯ ಇದೆ ನನಗೆ. ಅಂಡ್ ಲೈಕ್ ಮಾಡಿ ಅಂತ ಹೇಳ್ತಾ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ನಾನು ಹೇಳಕ್ ಹೋಗ್ತಾ ಇದ್ದೀನಿ, ಮಾತು ಕೊಟ್ಟಿದ್ದು ಅಂಡ್ ಆಡಿದ್ದು ನಿಜಾನೇ, ಬಟ್ ಅದು ಅವತ್ತಿಗೆ. ತುಂಬಾ ಕ್ಲಿಯರ್ ಕಟ್ ಆಗಿದೆ. ನಾನು ಹೇಳಿದೀನಿ ಏನಂತ ಹೇಳಿದ್ರೆ, ಮಾತು ಕೊಟ್ಟಿರೋದು 100% ನಿಜ. ಯಾವಾಗ? ಅವಾಗ ಅವ್ರಿಗೆ ಅವಶ್ಯಕತೆ ಇತ್ತು, ನಿಮ್ಮ ಸನಿಹ ತುಂಬಾ ಬೇಕಾಗಿತ್ತು. ಸೊ ಆ ಟೈಮ್ ಅಲ್ಲಿ ಅವರಿಗೆ ನಿಮ್ಮ ನಂಬಿಸ್ಲಿಕ್ಕೆ ಇದಕ್ಕಿನ್ನ ಬೆಟರ್ ದೆನ್ ಮಾತು ಕೊಡೋಕೆ ಸಾಧ್ಯ ಇರಲಿಲ್ಲ. ಎಸ್, 101% ನೀವು ತುಂಬಾ ನೆಸೆಸಿಟಿ ನೀಡಿದ್ರಿ. ಸೊ ಆ ಟೈಮಲ್ಲಿ ಅವರಿಗೆ ಮಾತು ಕೊಡೋದು ಬಿಟ್ರೆ, ಮಾತು ಕೊಟ್ಟಿಲ್ಲ ಅಂದ್ರೆ ನೀವು ನಂಬಲ್ಲ. ನೀವು ನಂಬ್ತಿದ್ದೀರಾ ಅಂತ ಹೇಳಿದ್ರೆ ಮಾತು ಕೊಡ್ಲೇಬೇಕಾಗಿತ್ತು. ಸೊ ಕೊಟ್ಟಿದ್ದಾರೆ. ಹಂಗಂತ ಹೇಳಿದ್ರೆ ನಮ್ ತಪ್ಪ ಸರ್ ನೀವು ಕೇಳ್ಬೋದು. ನಿಮ್ ತಪ್ಪಲ್ಲ ಇಲ್ಲಿ. ಆಕ್ಚುಲಿ ಇಂಟೆನ್ಷನ್ ಯಾರಿಗೆ ಗೊತ್ತಿರತ್ತೆ ಹೇಳಿ ನೋಡೋಣ. ಬಟ್ ಕೆಟ್ಟ ಉದ್ದೇಶ ಇಟ್ಕೊಂಡು ಪ್ರೀತಿ ಮಾಡಿದಿರಲ್ಲ, ಸೊ ಅವ್ರ ಪ್ರೀತಿಗೆ ಲಾಯಕ್ಕಿಲ್ಲ. ಬಟ್ ಅದನ್ನ ಸೈಡಿಗೆ ಇಟ್ಬೋಣ. ನಾನು ಹೇಳಕ್ ಹೊರಟಿರೋ ವಿಚಾರ ಏನಂತ ಹೇಳಿದ್ರೆ, ಇವತ್ತಿಗೆ ಏನ್ ನಡೀತಾ ಇದೆ ಅದು ನಿಜಾನೇ, ಅವತ್ತಿಗೆ ಏನ್ ನಡೀತು ಅದು ನಿಜಾನೇ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ, ವ್ಯಕ್ತಿಗಳು ಎಲ್ಲರೂ ಕೂಡ ಇವತ್ತು ಇರುವಂತದ್ದು ಹೆಂಗೆ ಅಂದ್ರೆ, ಬೇಕು ಬೇಡಿಕೆಗಳ ಮೇಲೆ ಸಂಬಂಧನ ಬಿಲ್ಡ್ ಮಾಡ್ತಾ ಇದ್ದಾರೆ. 2025 ನಲ್ಲಿ ಇವತ್ತಿನ ಜನರೇಷನ್ ಅಲ್ಲಿ ಈ ರಿಲೇಶನ್ಶಿಪ್ ಗಳು ಹೆಂಗಾಗಿದ್ದಾರೆ ಅಂತ ಹೇಳಿದ್ರೆ, ಓನ್ಲಿ ನೀಡ್ ಮೇಲೆ, ನೀಡ್, ಕನ್ಸರ್ನ್, ಇಂಟ್ರೆಸ್ಟ್ ಅಂತ ಹೇಳ್ತೀವಿ, ಅದ್ರ ಮೇಲೆ ಮಾತ್ರ ಡಿಪೆಂಡ್ ಆಗಿರುವಂತದ್ದು. ಇನ್ನೇನು ಬದನೆಕಾಯಿ ಇಲ್ಲ. ಪ್ರೀತಿ ಅಂತ ಹೆಸರು ಹೇಳ್ಕೊಂಡು ಬರ್ತಾರೆ. ಹಂಗಿದ್ರೆ ಹೆಂಗೆ ಪ್ರೀತಿ ಮಾಡ್ಲೇಬಾರ್ದ, ನಂಬಲೇಬಾರ್ದ? ನಂಬಿ, ಆದ್ರೆ ನಿಮ್ಮ ಬುದ್ಧಿವಂತಿಕೆ ಯಾರ ಮೇಲೆ ಕೂಡ ಕೊನೆವರೆಗೂ ಇರ್ತಾರೆ ಅನ್ನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಇರ್ಬೇಡಿ. ಎಲ್ಲಿ ತನಕ ಇರ್ತಾರೆ, ನಡಿಬೇಕು, ಮೂವ್ ಆನ್ ಆಗ್ಬೇಕು ಅಂದ್ರೆ ಹೆಂಗಿರ್ಬೇಕು ಹಂಗಿರಿ ಅಷ್ಟೇನೆ. ಅದ್ರ ಮೇಲೆ ತೀರಾ ಓವರ್ ಹೋಪ್ ಇಟ್ಕೊಂಡು, ಓವರ್ ಭ್ರಮೆನಲ್ಲಿ ಇಟ್ಕೊಂಡು, ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದ್ರೆ ಇವತ್ತೇನ್ ಅಳ್ತಾ ಇದ್ದೀರಿ 100% ಅದು ಕೊನೆ ತನಕ ಇರುತ್ತೆ. ಸೊ ಆ ಕಾರಣಕ್ಕೆ ಇವತ್ತಿಗೆ ಏನಾಗಿದೆಯೋ ಅದನ್ನ ಒಪ್ಕೊಂಡ್ಬಿಡಿ ಅಂಡ್ ಅವತ್ತಿಗೆ ಏನಾಯ್ತು ಅದನ್ನು ಒಪ್ಕೊಳ್ಳಿ. ಜಸ್ಟ್ ಕೀಪ್ ಮೂವ್ ಆನ್ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಫಸ್ಟ್ ಪಾರ್ಟ್ ಐ ಥಿಂಕ್ ತುಂಬಾ ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ. ಅವತ್ತಿಗೆ ಆಡಿದ ಮಾತು ಸುಳ್ಳಲ್ಲ. ಅವತ್ತಿನ ಸಿಚುವೇಶನ್ಗೆ ಅವತ್ತಿಗೆ ನೀವು ತುಂಬಾ ಸನಿಹ ಬೇಕಾಗಿತ್ತು. ಸೊ ಆ ಒಂದ್ ಕಾರಣಕ್ಕೆ ಮಾತು ಕೊಟ್ಟಿದ್ದು ನಿಜ, ಇವತ್ತು ಬೇಡ. ಸೊ ಆ ಕಾರಣಕ್ಕೆ ನಿಮ್ಮನ್ನು ಬಿಡ್ತಾ ಇರೋದು ನಿಜ. ರೈಟ್? ಯಾವ್ದೋ ಸ್ಟ್ರಾಂಗ್ ರೀಸನ್ ಇಲ್ಲದೆ ಸಣ್ಣ ರೀಸನ್ಗೆ ನಿಮಗೆ ಬಿಡ್ತಾ ಇದಾರೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಅವಶ್ಯಕತೆ ಮುಗಿದು ಹೋಗಿದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಪಾಯಿಂಟ್ ಬಗ್ಗೆ ಮೂವ್ ಆನ್ ಆಗೋಣ. ಪ್ರೀತಿ ಸುಳ್ಳ? ಹಂಗಾದ್ರೆ ಅವತ್ತಿಗೆ ಪ್ರೀತಿ ಸುಳ್ಳ ಅಂತ ಏನ್ ಕೇಳ್ತಿದ್ದೀರಿ? ತುಂಬಾ ಆಕ್ಚುಲಿ ಏನಂತ ಹೇಳಿದ್ರೆ, ಅವತ್ತು ಮಾತು ಕೊಡ್ಬೇಕಾದ್ರೆ ಆ ಪ್ರೀತಿ ಏನಿತ್ತಲ್ಲ ಅದು ಅವತ್ತಿಗೆ ನಿಜಾನೇ. ಬಿಕಾಸ್ ನಿಮ್ಗೂ ನಿಜಾನೇ ಅಂತ ಅನ್ಸಿತ್ತಲ್ಲ, ಬಿಕಾಸ್ ಅವ್ರ ಹಂಗೆ ತೋರಿಸಿದ್ರು. ನಿಮ್ಮ ಪ್ರೀತಿ ನಿಜ ಆಗಿದೆ, ಅವ್ರ ಪ್ರೀತಿ 100% ಸುಳ್ಳೆ. ಬಿಕಾಸ್ ಅವಶ್ಯಕತೆಗೆ ಬಂದಿರತಕ್ಕಂಥ ಪ್ರೀತಿ ಇರೋದ್ರಿಂದ ಅವತ್ತಿಗೆ ನಿಜ ಇರಬಹುದು. ಅವತ್ತಿಗೆ ತುಂಬಾ ಪ್ರೀತಿ ಮಾಡಿರ್ಬೋದು, ಕಾಳಜಿ ಮಾಡಿರ್ಬೋದು, ನಿಮ್ಗೆ ತುಂಬಾ ಏನಂದ್ರೆ ನಿಮ್ಮ ಭಾವನೆಗಳಿಗೆ ರೆಸ್ಪೆಕ್ಟ್, ರೆಸ್ಪಾನ್ಸ್, ವಾಟ್ ಎವರ್ ಎಲ್ಲಾನು ಕೂಡ ಮಾಡಿರ್ಬೋದು. ಬಟ್ ಸ್ಟಿಲ್ ಇವತ್ತಿಗೆ ಅದಿಲ್ಲ ಅಂದ್ಮೇಲೆ ಇವತ್ತಿಗೆ ಅದು ಸುಳ್ಳೆ. ಇದ್ರ ಮೇಲೆ ಹೋಗ್ಬೇಕು. ನೀವು ಭ್ರಮೆನೆಲ್ಲ ಹೋಗ್ಬೇಡಿ. ಏನ್ ಪ್ರಾಕ್ಟಿಕಲ್ ನಡೆದಿದೆಯಲ್ಲ, ಪ್ರಾಕ್ಟಿಕಲ್ ಮೇಲೆ ಜಸ್ಟ್ ಥಿಂಕ್ ಮಾಡ್ತಾ ಹೋಗಿ ಅಷ್ಟೇ. ಎಷ್ಟೋ ಜನ ಹೆಂಗೆ ಅಂತ ಹೇಳಿದ್ರೆ, ಇಲ್ಲ ಸರ್ ಅವತ್ತು ತುಂಬಾ ಪ್ರಾಮಿಸ್ ಮಾಡಿದ್ರು, ಆಣೆ ಮಾಡಿದ್ರು. ಕರೆಕ್ಟ್, ನಾನು ಒಪ್ಕೋತೀನಿ, ಮಾಡಿದ್ರು. ಬಟ್ ನಾಟ್ ನಾವು. ಈಗಿಲ್ಲ ಅಂದ್ರೆ ಇದನ್ನ ಹಿಂಗೆ ಒಪ್ಕೊಬೇಕು. ಅದನ್ನ ಬಿಟ್ಟು ನೀವು ಬೇರೆ ಏನಾರು ಒಪ್ಕೊಳಕ್ ಹೋದ್ರೆ ನೀವು ಭ್ರಮೆನಲ್ಲಿ ಇದ್ದೀರಾ ಅಂತ ಅರ್ಥ. ಐ ಥಿಂಕ್ ಓಕೆನಾ? ಸೊ ಅದಕ್ಕೇನೆ ಅವತ್ತಿನ ಪ್ರೀತಿ ನಿಜ ಇದೆ, ಇವತ್ತಿನ ಪ್ರೀತಿ ಸುಳ್ಳಾಗಿದೆ. ಹಂಗಿದ್ಮೇಲೆ ಆ ಪ್ರೀತಿಲಿ ಮೋಸ ಇತ್ತ? ಅವ್ರ ಇಂಟೆನ್ಷನ್ ರಾಂಗ್ ಇರ್ಬೇಕಾದ್ರೆ ಎಲ್ಲಾನು ಮೋಸನೇ. ನಿಮಗ್ ಕಾಣಿಸಿದ್ದು ನಿಜ, ಅದು ನೀವು ಮಾಡ್ತಿರೋದು ನಿಜಾನೇ. ಬಿಕಾಸ್ ನಿಮ್ಮನ್ನ ಪ್ರೀತಿ ಮಾಡ್ತಿದೀನಿ ಅನ್ನೋ ತರ ನಂಬಿಸಿದ್ರಲ್ಲ, ದಟ್ ಇಸ್ ಟ್ರೂ. ಬಟ್ ಅವ್ರ ಪ್ರೀತಿ ಇಂಟೆನ್ಷನ್ ರಾಂಗ್. ಐ ಥಿಂಕ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಬಗ್ಗೆ ನೋಡೋಣ. ಏನಂದ್ರೆ, ಮೋಸ ಮಾಡಿದ್ದು ನಿಜಾನ? ಅದು ನಿಜಾನೇ. ಈಗ ನೋಡಿ, ಏನ್ ಮೋಸ ಮಾಡಿದ್ದಾರೆ ಇದು ನಿಜಾನೇ ಅಲ್ಲ, ಈ ಪ್ರಾಕ್ಟಿಕಲ್ ನಡೆದು ಹೋಗಿದೆ. ಅವತ್ತಿಗೆ ನಿಮ್ಮೊಟ್ಟಿಗೆ ಹೇಗಿದ್ರು? ಚೆನ್ನಾಗೇ ಇದ್ರು. ಅವತ್ ನಂಬಿದ್ರಿ, ಒಳ್ಳೇದಿತ್ತು, ತುಂಬಾ ಚೆನ್ನಾಗಿದ್ರಿ. ಬಟ್ ಇವತ್ತಿಲ್ಲ ಅಂದ್ಮೇಲೆ ಮೋಸನೇ ಅಲ್ಲ. ಈಗ ನೀವು ನಿನ್ನೆ ಅಡ್ಗೆ ಮಾಡಿದಿರಿ, ಇವತ್ತಿಗೆ ಹಳ್ಸೋಗಿದೆ. ನಿನ್ನೆ ಅಡ್ಗೆ ಮಾಡ್ಬೇಕಾದ್ರೆ ಅಥವಾ ಮಾಡಿ ಆದ್ಮೇಲೆ ಅದು ಬಿಸಿ ಬಿಸಿದಿತ್ತು, ಕರೆಕ್ಟ್ ತಾನೆ? ಅದು ಸತ್ಯನೇ. ಇವತ್ತೇನ್ ಹಳ್ಸೋಗಿದೆ ಇದು ಸತ್ಯನೇ. ಇವತ್ತಿಗೆ ಬಂದ್ ನೋಡೋದಾದ್ರೆ ಇವತ್ತು ಹಳಸೋಗಿದೆ, ಇದನ್ನ ಒಪ್ಕೊಬೇಕು. ಇವತ್ತಿನ ಬಗ್ಗೆ ಮಾತಾಡ್ಬೇಕು. ಅವತ್ತಿನ ಬಗ್ಗೆ ಮಾತಾಡಿದಾಗ ಎಸ್ ಅದು ಬಿಸಿನೇ ಇತ್ತು, ಚೆನ್ನಾಗೇ ಇತ್ತು. ಹಂಗೆ ಅವತ್ತಿಗೆ ನೀವು ಬೇಕಾಗಿದ್ರಿ. ಸೊ ಬೇಕಾಗದಾಗ ತುಂಬಾನೇ ಚೆನ್ನಾಗಿರ್ತಾ ಇತ್ತು ಅಂಡ್ ಅದು ನಿಜಾನು ಕೂಡ ಅನಿಸ್ತಾ ಇತ್ತು. ಅವ್ರಿಗೂ ಅನಿಸ್ತಿತ್ತು, ನಿಮ್ಗೂ ಅನಿಸ್ತಾ ಇತ್ತು. ಬಟ್ ಇವತ್ತಿಗೆ ಹಳಸೋಗಿದೆ ಅಂತ ಹೇಳಿದ್ರೆ
ಇದು ನಿಜಾನೇನೆ. ಯಾವುದೇ ಕಾರಣಕ್ಕೂ ಅವರಿಗೆ ನಿಮ್ಮ ಮೇಲೆ ಬ್ಯಾಡ್ ಇಂಟೆನ್ಷನ್ ಇಲ್ಲ ಅಂದಿದ್ರೆ ಸೊ ನಿಮ್ಮನ್ನ ಬಿಡ್ತಾ ಇರ್ಲಿಲ್ಲ. ಯಾವುದೋ ಸಣ್ಣ ಕಾರಣಕ್ಕೆ ನಿಮ್ಮನ್ನ ಬಿಟ್ಟು ಹೋಗ್ತಾ ಇರಲಿಲ್ಲ ಡೆಫಿನೆಟ್ಲಿ. ಅಂಡ್ ತುಂಬಾ ಲಾಂಗ್ ಡಿಸ್ಕಷನ್ ನಡೀತಾ ಇತ್ತು, ಹೇಗಾದ್ರೂ ಮಾಡಿ ಸರಿಪಡಿಸ್ಕೊಳ್ಳೋಣ ಅಂತ ಚಡಿಪಡಿಸ್ಬೇಕಿತ್ತು. ಬಟ್ ಅವ್ರು ಮಾಡಿಲ್ಲ ಅಂದ್ರೆ ಜಸ್ಟ್ ಥಿಂಕ್ ಮಾಡಿ. ಮಾತ್ ಕೊಟ್ಟಿದ್ರ ಮೇಲೆ ಫೋಕಸ್ ಮಾಡ್ಕೊಂಡು ಇರೋ ಲೈಫ್ ನ ಹಾಳು ಮಾಡ್ಕೊಂಡು ಇರೋ ಸಮಯನ ಹಾಳು ಮಾಡ್ಕೊಂಡು ನೀವು ಮೂವ್ ಆನ್ ಆಗ್ತಿದ್ರೆ ನಿಮ್ಮಂತ ಮುಠಾಳ್ರು ಈ ಭೂಮಿ ಮೇಲೆ ಯಾರು ಇಲ್ಲ ಅಂತ ಅನ್ಕೋತೀನಿ. ಮನುಷ್ಯನಿಗೆ ಬುದ್ಧಿವಂತ ಪ್ರಾಣಿ ಅಂದ್ಮೇಲೆ ಬುದ್ಧಿವಂತರ ತರ ಯೋಚನೆ ಮಾಡಿ. ಐ ನೋ ದಾಟ್ ನಿಮಗೆ ಪೇನ್ ಆಗುತ್ತೆ, ಪೇನ್ ಆಗದೆ ಇನ್ನೇನಾಗತ್ತೆ, ಅಷ್ಟು ಒಳ್ಳೆ ಮೆಮೊರೀಸ್ ಪೇನ್ ಆಗದೆ ಇರತ್ತಾ? ಡೆಫಿನೆಟ್ಲಿ ಪೇನ್ ಆಗುತ್ತೆ. ಬಟ್ ಅದೆಲ್ಲಾನು ಕೂಡ ತಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಮುಂದೆ ಇದೆಯಲ್ಲ ಲೈಫ್ ದೇವ್ರು ಕೊಟ್ಟಿರ್ತಕ್ಕಂಥದ್ದು, ಅದನ್ನ ನಾವು ಏನ್ ಮಾಡ್ಬೇಕು ಹೇಳಿ ನೋಡೋಣ. ಅನುಭವಿಸ್ಲೇಬೇಕು ಅಂಡ್ ಮೂವ್ ಆನ್ ಆಗ್ಲೇಬೇಕು. ಸೊ ಅವನ ಕಾರಣ ಕೇಳ್ತಾ ಇದ್ದೀನಿ, ಇವತ್ತಿಗೆ ಏನ್ ನಡೆದಿದೆಯೋ ಅದ್ರ ಬಗ್ಗೆ ಜಸ್ಟ್ ಯೋಚನೆ ಮಾಡಿ. ಅಂಡ್ ಅವತ್ತಾಗಿರೋದು ಅದು ಕೂಡ ಸತ್ಯ, ಇವತ್ತಾಗಿರೋದು ಇದು ಸತ್ಯ. ಭ್ರಮೆನಲ್ಲಿ ಬದುಕ್ಬಿಡಿ, ಪ್ರಾಕ್ಟಿಕಲ್ ಯೋಚನೆ ಮಾಡಿ. ನಿಮ್ಮ ಲೈಫ್ ಅನ್ನು ತುಂಬಾ ಚೆನ್ನಾಗಿ ಪ್ರೀತಿ ಮಾಡಿ. ಏನ್ ಅನ್ಕೊಂಡಿದೀರಾ ಅದಕ್ಕಿಂತ ಚೆನ್ನಾಗಿ ಬಾಳಿ ಬದುಕಬಹುದು. ಆ ಕೆಪಬಲ್ ಎಬಿಲಿಟಿ ಎಲ್ಲ ನಿಮ್ಮ ಹತ್ರ ಇದೆ. ಅಂಡ್ ಯಾರು ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಟುಡೇ, ಆ ವ್ಯಕ್ತಿಗಳ ಮುಂದೆ 100% ನೀವು ಪ್ರಮಾಣ, ಆಣೆ, ಭಾಷೆ ನಿಮಗೆ ನೀವು ಆತ್ಮಸಾಕ್ಷಿಗೆ ಮಾಡ್ಕೊಂಡು ಬದುಕು ತೋರಿಸಿ, ಅವಾಗಲೇ ನೀವು ಗೆದ್ದಂಗೆ ಲೆಕ್ಕಾಚಾರ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಒಂದು ಕ್ಲಾರಿಟಿ ಇನ್ಫಾರ್ಮೇಶನ್ ಕೊಟ್ಟಿದೆ ಅನ್ಕೋತೀನಿ. ಇನ್ಫಾರ್ಮೇಶನ್ ಕೊಟ್ಟಿದೆ ಆಗಿದ್ರೆ ಇದೇ ತರದ ವಿಡಿಯೋಗಳಿಗಾಗಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ 25 ಕಂಪ್ಲೀಟ್ ಆಗ್ತಿದೆ, 25,000. ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ನಿಮ್ಮೆಲ್ರಿಗೂ ಕೂಡ. ಅಂಡ್ ಇನ್ನೊಂದು ಅಫಿಸಿಯಲ್ ಯೂಟ್ಯೂಬ್ ಚಾನಲ್ ನ ಶುರು ಮಾಡಿದೀನಿ. ಸೊ ಅದರಲ್ಲಿ 1-2 ವಿಡಿಯೋ ಪೋಸ್ಟ್ ಮಾಡಿದೀನಿ. ಸೊ ಅದರಲ್ಲಿ ಇನ್ಸ್ಟಾಗ್ರಾಮ್ ಹೆಂಗ್ ಗ್ರೋ ಮಾಡಬೇಕು ಅಂಡ್ ಫೇಸ್ಬುಕ್ ಹೆಂಗ್ ಗ್ರೋ ಮಾಡಬೇಕು, ಯೂಟ್ಯೂಬ್ ಹೆಂಗ್ ಗ್ರೋ ಮಾಡಬೇಕು, ನನಗೆ ಇರುವಂತ ಅನುಭವದ ಮೇಲೆ ಕಮ್ಯುನಿಕೇಶನ್ ಹೆಂಗ್ ಬಿಲ್ಡ್ ಮಾಡಬೇಕು, ಆಂಕರಿಂಗ್ ಅಲ್ಲಿ ಹೇಗೆ ನಾವು ಶುರು ಮಾಡಬೇಕು, ಎಂಡ್ ಹೇಗೆ ಮಾಡಬೇಕು, ಸೊ ಟ್ರೈನರ್ ಹೇಗೆ, ಎಲ್ಲ ಎವ್ರಿಥಿಂಗ್ ವಿಚಾರಗಳು ಅದ್ರಲ್ಲಿ ಬರುತ್ತಂತ ಹೇಳ್ತಾ ಅದೊಂದು ಪ್ರಯತ್ನ ಮಾಡ್ತಾ ಒಂದು ಚಾನಲ್ ಶುರು ಮಾಡಿದೀನಿ. ಅಂಡ್ ಇನ್ಸ್ಟಾಗ್ರಾಮ್ ಇನ್ನೊಂದು ಪೇಜ್ ಇದೆ, ಜೈ ಮೋಟಿವೇಶನ್ ಸ್ಪೀಕರ್ ಅಫಿಸಿಯಲ್ ಪೇಜ್, ಅದಕ್ಕೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ನಮಸ್ತೆ.